ಮತ್ತೆ ಮತ್ತೆ ಬಂದ್ ಹಾಕ್ತಾರೆ ಸರ್. ಅಲ್ಲಿ ಸಿಸಿಟಿವಿ ಹಾಕಿ ಕೂಡ ಒಬ್ರಿಬ್ರು ಫೈನ್ ಮಾಡ್ತಾ ಇಲ್ಲ. ರಚನೆ ಮಾಡಿದೀವಲ್ಲ ಅದನ್ನ ಇವಾಗ ವಾರ್ಡ್ ವೈಸ್ ಎಲ್ಲ ಪ್ರಯಾಣ ಮಾಡೋದು. ಇವ್ರು ಕ್ಲೀನ್ ಮಾಡಿ ಹೋಗುವಂತ ಜಾಗದಲ್ಲಿ ಮತ್ತೆ ಅವ್ರು ಹಾಕುವಾಗ ಒಂದ್ ವೆಹಿಕಲ್ಸ್ ಇದಾವೆ, ಒಂದ್ ವೆಹಿಕಲ್ ಟೀಮ್ ಇದೆ. ಆ ಟೀಮ್ ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇರ್ತಾರೆ. ಅವಾಗ ಅವರು ಫೈನ್ ಹಾಕೋದು, ಎಜುಕೇಟ್ ಮಾಡೋದು. ಫಸ್ಟ್ ಎಜುಕೇಟ್ ಮಾಡ್ಬೇಕು, ಅದಾದ್ಮೇಲೆ ಫೈನ್ ಹಾಕ್ತಿವಿ, ಆಮೇಲೆ ಎಫ್ಐಆರ್ ಕೂಡ ಮಾಡ್ತೀವಿ. ಆತರ ಒಂದೆರಡು ಮಾಡಿದ್ರೆ ಆಟೋಮೆಟಿಕ್ ಹಾಕಲ್ಲ ಸರ್. ಇಲ್ಲಾಂದ್ರೆ ಅವ್ರು ಅದಲ್ಲೇ ಬಂದ್ ಹಾಕ್ತಾರೆ, ತಂದಾಕ್ತಾರೆ. ಮತ್ತೆ ನೋಡು, KGF ನಗರನ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರಲ್ಲಿ ನಾವ್ ಎಷ್ಟು ಪ್ರಯತ್ನ ಮಾಡ್ತೀವಿ, ನಾವ್ ಅದ್ರಲ್ಲಿ ವಿಫಲ ಆಗ್ಬಾರ್ದು. ಬರುವಂತ ದಿನಗಳಲ್ಲಿ KGF ನಗರ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಗರ ಬಹಳ ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿದೆ, KGF ಸಿಟಿ ತುಂಬಾ ಕ್ಲೀನ್ ಆಗಿದೆ, ಗ್ರೀನರಿ ಇದೆ ಅನ್ನೋಂತ ಒಂದು ಒಳ್ಳೆ ಅಭಿಪ್ರಾಯ ಎಲ್ಲಾರ್ಗು ಬರ್ಬೇಕು. KGF ಜನಕ್ಕೆ ಅಲ್ಲ, ನಾಳೆ ಬರುವಂತ ಇಲ್ಲಿ ಯಾರೇ ಒಬ್ರು ವ್ಯಾಪಾರ ದೃಷ್ಟಿಯಿಂದ, ಇಂಡಸ್ಟ್ರೀಸ್ ದೃಷ್ಟಿಯಿಂದ, ಉದ್ಯೋಗ ದೃಷ್ಟಿಯಿಂದ ಯಾರೇ ಬಂದ್ರು KGF ಎಲ್ಲಾ ಸೇಫ್ಟಿ ಮೆಜರ್ಸ್ ಫಾಲೋ ಮಾಡಿದ್ದಾರೆ. ಕ್ಲೀನ್ ಆಗಿದೆ ಸಿಟಿ, ಇದು ಯೋಗ್ಯವಾಗಿದೆ ಸಿಟಿ ಅನ್ನುವಂಥದ್ದನ್ನ ನಾವು ಅದನ್ನ ಸಂಕಲ್ಪ ಮಾಡಿದಾಗ ಮಾತ್ರ ಇದು ಅದಕ್ಕೆ ಒಂದು ಫಲ ಸಿಗತ್ತೆ. ಅದಾದ್ಮೇಲೆ ಪಬ್ಲಿಕ್ ಅವೇರ್ನೆಸ್ ತುಂಬಾ ಮುಖ್ಯ ಆಗಿದೆ. ಪ್ಲಾಸ್ಟಿಕ್ ತುಂಬಾ ಜನ ಎಸೆದಿದ್ದಾರೆ ಅಂತ ಕಂಪ್ಲೇಂಟ್ಸ್ ಹೇಳ್ತಾನೆ ಇದ್ದಾರೆ ಆಗಿಂದಾಗ. ಇವರೆಲ್ಲ ಕ್ಲೀನ್ ಮಾಡಿ ಆದ್ಮೇಲೇನು ಅವ್ರೆಲ್ಲಂದ್ರೆ ಅಲ್ಲಿ ಎಸ್ದೋಗುವಂತದಕ್ಕೆ ಅವೇರ್ನೆಸ್ ಟೀಮ್ ಒಂದಿದೆ. ಅದನ್ನ ಇನ್ ಸ್ವಲ್ಪ ಚೆನ್ನಾಗಿ ಎಜುಕೇಟ್ ಮಾಡುವಂತ ಪ್ರಯತ್ನ ಮಾಡಿ. ಈಗಾಗ್ಲೇ ಅವ್ರು ಬಂದ್ 2-3 ಮಂತ್ಸ್ ಆಗಿದೆ. ಅವ್ರ ಅವೇರ್ನೆಸ್ ಕೊಡ್ತಾ ಇವರಿಗೆ ಬರ್ಡನ್ ಕಡಿಮೆ ಆಗ್ಬೇಕಾಗಿತ್ತು. ಅದ್ ಬರ್ಡನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅವ್ರ ಇನ್ಎಫಿಷಿಯನ್ಸಿ ತೋರಿಸ್ತಾ ಇದೆ. ಅದನ್ನ ಇನ್ ಸ್ವಲ್ಪ ಮೋಟಿವೇಟ್ ಮಾಡಿ, ಕೆಲವೊಂದು ಟೀಮ್ ಇದೆ, ಆ ಟೀಮ್ ನ ಎಜುಕೇಟ್ ಮಾಡೋದಕ್ಕೆ 2-3 ಮಂತ್ಸ್ ಇಂದ DC ಅವ್ರ ಡೈರೆಕ್ಷನ್ಸ್ ತಗೊಂಡು ಮನೆಗೂ ಹೋಗಿ ಕಸ ಕೊಡುವಾಗ ಕಸಾನು ತಗೊಂಡು ಎಜುಕೇಟ್ ಮಾಡ್ಬೇಕು ಅನ್ನುವಂತ ಒಂದು ಟೀಮ್ ವರ್ಕ್ ಮಾಡಕ್ ಹೇಳಿದ್ದಾರೆ. ಇಟ್ ಈಸ್ ಆಲ್ ಕಲೆಕ್ಟಿವ್ ಎಫರ್ಟ್ಸ್. ಪೌರ ಕಾರ್ಮಿಕರು ಕಸ ತೆಗಿಯಕ್ಕೆ ಇದ್ದಾರೆ ಅಂದ್ರೆ ನಗರ ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ, ಯಾವತ್ತೂ ಆಗ್ಲಿಕ್ಕಾಗಲ್ಲ. ನಮ್ಮ ಪೌರ ಕಾರ್ಮಿಕರು ಬಹಳ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ನಗರನ ಶುದ್ಧವಾಗಿರೋದಕ್ಕೆ ಅವ್ರಿಷ್ಟು ಪರಿಶ್ರಮ ಹಾಕುವಾಗ ನಂದು ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕು ಅಂತ ಪ್ರತಿಯೊಬ್ಬರು KGF ಅಲ್ಲಿರುವಂತ ನಾಗರಿಕರು ಸ್ವಚ್ಛತೆ ಬಗ್ಗೆ ಪರಿಕಲ್ಪನೆ ಮಾಡಿದಾಗ, ಆಲೋಚನೆ ಮಾಡಿದಾಗ ಮಾತ್ರ ನಾವು ಸುಂದರವಾಗಿರೋ ನಗರನ ಯೋಚನೆ ಮಾಡ್ಲಿಕ್ಕೆ ಆಗತ್ತೆ. ಕಸ ಗುಡ್ಸೋ ಕೆಲಸ ಮಾಡ್ತಾರೆ, ಅವ್ರದೇ ಎಲ್ಲಿ ಕಸ ಬಿದ್ರು ತೆಗಿಯೋದು ಅಂದ್ರೆ ಅದು ತಪ್ಪಾಗತ್ತೆ. ಒಂದ್ ಡ್ಯೂಟೀಸ್ ಇರುತ್ತೆ, ಆ ಡ್ಯೂಟಿ ಟೈಮಲ್ಲಿ ಅವ್ರ ಹತ್ರನೂ ಕೆಲಸ ತಗೋಬಹುದು. ಅದಾದ್ಮೇಲೆನೂ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ರೆಸ್ಪಾನ್ಸಿಬಲ್. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು ತಪ್ಪಾಗಕ್ಕಲ್ಲ. ಕೆಲಸ ತಗೊಳ್ಳೋದು ನಮ್ ಧರ್ಮ, ಆದ್ರೆ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದಕ್ಕೆ ಎಲ್ರದ್ದು ಧರ್ಮ ಆಗಿರುತ್ತೆ, ಎಲ್ರದ್ದು ಜವಾಬ್ದಾರಿ ಆಗಿರುತ್ತೆ ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರು ನಮ್ ಕೈಯಲ್ಲಾದಷ್ಟು ಪ್ರಯತ್ನ ಮಾಡೋಣ. ನಗರನ ಬಹಳ ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ, ಸೇಫ್ಟಿಯಾಗೂ ಇಟ್ಕೋಬೇಕಂದ್ರೆ ನಮ್ಮೆಲ್ಲರದು ಜವಾಬ್ದಾರಿ ಆಗ್ಬೇಕು, ಆದ್ಯತೆ ಆಗ್ಬೇಕು. ಯಾರ್ಯಾರು ಹೋಗ್ತಾರೆ ಇವರೆಲ್ಲ? ಬೇಸ್ರಿ ಎಲ್ಲ ಹೋಗ್ತಾರೆ, ನೀವೆಲ್ಲ ಹೋಗ್ತೀವಿ. ಯಾರ್ಯಾರು ಬರುತ್ತೆ ಅವ್ರು ಹೋಗಿ ನೋಡ್ಕೋಬೇಕು. ಮೇಡಮ್ ಸುಂಟಿಗೆ ವಾರ್ಡ್ ನಂಬರ್ அந்த வார்ಡ್ கவுன்சிலர் போய் வேலை பண்ணோம். ಫೋಟೋನಾ? ಇಲ್ಲ ಮೇಡಮ್, ಹೋಗ್ಬೇಕು ಮೇಡಮ್. ಎಲ್ಲ ವಾರ್ಡ್ಸ್ ಚೆನ್ನಾಗಿರ್ಬೇಕಂದ್ರೆ ನೀವು ಹೋಗ್ಬೇಕು. ಕರ್ದಿರೋದಲ್ಲ ನಾ ಇನ್ನೂ ಕೊಂಚ ಬ್ರಾಡ ಇನ್ನೂ ಕೊಂಚ ಅಗಲ ಮಾಡಿರ್ತೀನಿ. ಎಲ್ಲ ವಾರ್ಡ್ ಸೇರಿ ಮಾಡೋದು, ಎಲ್ಲ ವಾರ್ಡ್ ಸೇರಿ ಮಾಡೋದು. ನೀವು ಮಧ್ಯ ಹೋಗ್ಬಿಟ್ಟು ಬನ್ನಿ, ಗೊತ್ತಾಗುತ್ತೆ. ಬರ್ತಾರೆ ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡೋದಕ್ಕೆ. ಇವರೆಲ್ಲ ಬರ್ತಾರೆ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಎಲ್ಲ. ಇಟ್ಕೊಳ್ಳಿ, ಆಯ್ತು ಬನ್ನಿ. ಹಾಗಾದ್ರೆ ಫೋಟೋಸ್ ಬಂದ್ರೆ ನಮ್ ಜೊತೆ ಬರ್ಬೇಡಿ. 4 ದಿನ ಇವ್ರ ಜೊತೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಬಂದ್ಬಿಡಿ. ನಾನು ನಿಮ್ಗೆ ಸರ್ ಮೇಡಮ್ ಹೋಗಿ ಅಮ್ಮ ಈ ಕಡೆ ಬಂದು ಮೇಡಮ್ ಕುಡಿಯೋ ಫ್ಲಾಗ್ ಫ್ಲಾಗ್